ಎಲ್ಲರಿಗೂ ನಮಸ್ಕಾರ. ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನು ಇದಕ್ಕೆ 1.5 ಲೀಟ್ರಷ್ಟು ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ. ಅದನ್ನು ಮೊದಲು ಕುದಿಸಿ ಇಟ್ಕೋಬೇಕು. ನಂತರ 2 ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ತುರಿದಿಟ್ಕೋಬೇಕು. ನಂತರ ಒಂದು ಕಡಾಯಿ ಬಿಸಿ ಮಾಡಿ ಅದಕ್ಕೆ 3 ಟೀ ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು. ಇಲ್ಲದಿದ್ದರೆ ಅದು ಬೇಗ ಸೀದು ಹೋಗುತ್ತೆ. ಗೋಡಂಬಿ ಸ್ವಲ್ಪ ಕೆಂಪಗಾದ ನಂತರ ಒಣ ದ್ರಾಕ್ಷಿಯನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ದ್ರಾಕ್ಷಿ ದಪ್ಪಗಾದ ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದಿಡಿ. ಅದೇ ಪಾತ್ರೆಗೆ ತುರಿದಿಟ್ಟಂತಹ ಕ್ಯಾರೆಟನ್ನು ಹಾಕಿ ಅದನ್ನು ಒಂದು 2-3 ನಿಮಿಷ ಹುರ್ಕೋಬೇಕು. ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದಿಡಿ. ನಂತರ ಅದೇ ಪಾತ್ರಕ್ಕೆ 2 ಟೀ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಶಾವಿಗೆ ಹಾಕ್ಕೋಬೇಕು. ನಾನು ಇದಕ್ಕೆ MTRನ ಶಾವಿಗೆಯನ್ನು ತಗೊಂಡಿದ್ದೀನಿ. ಇದು 180 ಗ್ರಾಮ್ದು ಒಂದು ಪ್ಯಾಕೆಟು. ಅದನ್ನು ಒಂದು 2 ನಿಮಿಷ ಹುರಿದ್ರೆ ಸಾಕು. ಇದು ರೋಸ್ಟೆಡ್ ಶಾವಿಗೆ. ರೋಸ್ಟ್ ಮಾಡದೇ ಇದ್ದರೆ ಅದನ್ನು ಒಂದು 5 ನಿಮಿಷ ಹುರ್ಕೋಬೇಕಾಗತ್ತೆ. ನಂತರ ಅದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಶಾವಿಗೆಯನ್ನು ಬೇಯಲು ಬಿಡಿ. ಒಂದು 5 ನಿಮಿಷ ಬೇಯಬೇಕಾಗತ್ತೆ. ಇದು ತುಂಬ ಬೇಯೋದು ಬೇಡ, ಅದು ಒಂದಕ್ಕೊಂದು ಅಂಟಿದರೆ ಪಾಯಸ ಚೆನ್ನಾಗಾಗಲ್ಲ. ಬಿಡಿ ಬಿಡಿ ಇರುವಾಗಲೇ ಅದಕ್ಕೆ ಸಕ್ಕರೆಯನ್ನು ಹಾಕಿ, ಇದಕ್ಕೆ ನಾನು 350 ಗ್ರಾಮ್ನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಶಾವಿಗೆ ಬೆಂದ ನಂತರ ಸಕ್ಕರೆಯನ್ನು ಹಾಕಬೇಕು, ಇಲ್ಲದಿದ್ದರೆ ಮತ್ತೆ ಶಾವಿಗೆ ಬೇಯಲ್ಲ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಅದಕ್ಕೆ ನಾವು ಕುದಿಸಿಟ್ಟಂತಹ ಹಾಲನ್ನು ಹಾಕ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯಲು ಬಿಡಬೇಕು. ಅದು ಚೆನ್ನಾಗಿ ಕುದಿ ಬಂದ ನಂತರ ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಕ್ಯಾರೆಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಯಲು ಬಿಡಿ. ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ಮುಚ್ಚಳದಿಂದ ಮುಚ್ಚಿ 10 ನಿಮಿಷ ಹಾಗೆ ಇಡಿ. ಹೀಗೆ ಇಡೋದ್ರಿಂದ ಕ್ಯಾರೆಟ್ನ ಕಲರೆಲ್ಲ ಪಾಯಸಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಹಾಗೆ ಪಾಯಸ ಗಟ್ಟಿಯಾಗಿರುತ್ತೆ. ಈಗ ಈ ಪಾಯಸವನ್ನು ಬಿಸಿ ಇರುವಾಗಲೇ ಸರ್ವ್ ಮಾಡಿ, ಅಥವಾ ಪಾಯಸ ಪೂರ್ತಿ ತಣ್ಣಗಾದ ನಂತರ 1 ಗಂಟೆ ಫ್ರಿಜ್ನಲ್ಲಿಡಿ. ನಂತರ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.